ತಮ್ನೇನ್ ಹಾಕ್ಬೋದು ಬೀಚಲ್ಲಿ ಏನೇನು ಮಾಡಿದ್ವಿ ಅಂತ. ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇಷ್ಟು ದಿನ ವೀಡಿಯೋಸ್ ಮಾಡಿಲ್ಲ ಸ್ವಲ್ಪ ರೀಸನ್ಸಿಂದ. ಸೊ ಇವತ್ತು ಮತ್ತೆ ವಾಪಸ್ ಬರ್ತಿದ್ದೀರೋದು. ನಾವು ಏನು ಮಾಡ್ತಿರೋ ವೀಡಿಯೋಸ್ ಸ್ಪೆಷಲ್ ಏನಂದರೆ ಯು ಆರ್ ರೆಡಿಂಗ್ ಫಾರ್ ಅ ಟ್ರಿಪ್. ಸೊ ಎಲ್ಲ ಡೀಟೇಲ್ಸು ಎಲ್ಲ ಹಾಗೆ ಹೇಳ್ತಾ ಹೋಗ್ತೀವಿ. ಸೊ ಸೊ ಈಗ ಪೆಟ್ರೋಲ್ ಹಾಕ್ಸ್ಕೊಂಡು ಹೊಳ್ತಾ ಇದ್ದೀವಿ. ಸೊ ಸ್ವಲ್ಪ ಪ್ಲಾನಲ್ಲಿ ಚೇಂಜು. ಮಹಾರಾಷ್ಟ್ರಕ್ಕೆ ಹೋಗ್ಬೇಕಾಯಿತು. ನಮ್ಮದು ಮಹಾರಾಷ್ಟ್ರ ಟ್ರೈನೆಲ್ಲ ಕ್ಯಾನ್ಸಲ್ ಮಾಡಿ, ವೆದರ್ ಚೆನ್ನಾಗಿಲ್ಲ ಅಲ್ಲಿ, ಅಂದರೆ ಮಳೆನೇ ಇಲ್ಲ. ವೆದರ್ ಅಂದರೆ ವಾಟರ್ ಫಾಲ್ ಟ್ರಕ್ ಇತ್ತು, ಏನೂ ಇಲ್ಲ, ಎಲ್ಲ ಡ್ರೈ ಇದೆ. ಸೊ ನಾವು ಇವಾಗ ಸೀದಾ ಯಾವುದು ಹೊರನಾಡು, ಉಡುಪಿ, ಶೃಂಗೇರಿ, ಮಂಗಳೂರು. ಸೊ ಒಂದು ಕಾರು, 2 ಬೈಕ್ GT ಬರ್ತಿದ್ದಾರೆ, ಅವರು ಆನ್ ದ ವೇ. ಇನ್ನೊಬ್ಬ ರಾತ್ರಿ ಬರ್ತಾನೆ, ಹೇಮಂತ್. ಸೊ ಒಂದು ಗಾಡಿ ಸಾಯಿ ಹೋಗ್ತಿದ್ದಾನೆ, ಇನ್ನೊಂದು ಗಾಡಿ ಬರ್ತಿದೆ ಆನ್ ದ ವೇ. ಇನ್ನೊಂದು ಗಾಡಿ ರಾತ್ರಿ ಬರುತ್ತೆ, ಹರ್ಷ ಮತ್ತು ಹೇಮಂತ್. ಸೊ ಎಲ್ಲ ಮತ್ತೆ ಮನೀಶು ಒಬ್ಬರು ಇಲ್ಲಿ ಬರ್ತಿದ್ದಾರೆ. ಸಾಯಿ ಆಲ್ರೆಡಿ ಅಲ್ಲಿ ಮುಂದೆ ಹೋಗ್ಬಿಟ್ಟಿದ್ದಾನೆ, ನಿಮ್ಗೆ ತೋರಿಸ್ದಾಗೆ. ಮಾಯಾವಿ ಮಿನುಗು ನೀನು, ಮುಂಜಾನೆ ಬಿಸಿಲು ನೀನು, ಸಾಲದಿರು ಹಾಡು ನೀನು, ಬೇಕೆನಿಸೋ ಸಂಜೆ ನೀನು, ಎದೆಯ ಧುನಿಗೆ ಬೆಳಕು ನೀನೆ, ನೀನಾದೆ. ಇವಾಗ ನಾವು ಹಾಸನಲ್ಲಿದ್ದೀವಿ. ಸೊ ಇವಾಗ ಸ್ವಲ್ಪ ಟೀ ಸ್ಟಾಪ್ ಹಾಕ್ಕೊಂಡು ಟೀಗೆಲ್ಲ ಕುಡ್ಕೊಂಡು ಇವಾಗ ಒಳ್ಳೆ ಬ್ಯೂಟಿಫುಲ್ ಸನ್ಸೆಟ್ ಇದೆ ಇಲ್ಲಿ. ಮುಗಿಸ್ಕೊಂಡು ಇವಾಗ ಹಾಸನ್ ಟು ಹೊರನಾಡು. ಓ ಏನೋ ಕ್ಯಾಚು, ನೀನು ಮಾಡು, ಅಲ್ಲಿ ಕೊಡು. ಇವಾಗ ನಾವು ಹಾಸನಲ್ಲಿ ಟೀ ಕುಡ್ಕೊಂಡು ಸೀದಾ ಬೇಲೂರಿಗೆ ಹೋಗಿ, ಬೇಲೂರಲ್ಲಿ ಒಂದು ಊಟಕ್ಕೆ ಸ್ಟಾಪು, ಬೇಲೂರಿಂದ ಸೀದಾ ಹೊರನಾಡು. ಸೊ ಎಷ್ಟು ಒಂದು 12:30 1 ಗಂಟೆ ಆಗುತ್ತೆ ನೋಡೋಣ. ಸೊ ಸಕಲೇಶ್ಪುರದಲ್ಲಿದ್ದೀವಿ. ಸಕಲೇಶ್ಪುರ ಊಟ ಮಾಡಿಕೊಂಡು ಎಲ್ಲ ಇನ್ನು ಊಟ ಮಾಡಿಕೊಂಡು ಸೀದಾ ಸ್ಟೇಗೆ. ಇವಾಗ ಡೇ 2. ನಿನ್ನೆ ಸಕಲೇಶ್ಪುರದಲ್ಲೇ ಹೋಗಿ ಹಂಗೆ ಊಟ ಮುಗಿಸ್ಕೊಂಡು ಹಂಗೆ ಬಂದ್ವಿ. ನಾವು ಘಾಟಲ್ಲಿ ಓಡಿಸ್ತಿದ್ದಕ್ಕೆ. ಸೊ ಏನು ಮೊಬೈಲ್ ರೆಕಾರ್ಡ್ ಏನು ಮಾಡಲಿಲ್ಲ. ಚೆನ್ನಾಗಿತ್ತು, ಫುಲ್ಲು ಸ್ಟೋರೀಸ್ ಎಲ್ಲ ಕೇಳಿಕೊಂಡು. ಈಗ ನಾವು ಹೊರನಾಡಲ್ಲಿ ಇದ್ದೀವಿ, ದೇವಸ್ಥಾನ ಮುಂದೆನೆ ನೋಡಿ. ಸೊ ದೇವಸ್ಥಾನ ಎಲ್ಲ ಫ್ರೆಶ್ ಆಗಿ ದೇವಸ್ಥಾನಕ್ಕೆ ಹೋಗಿ, ಸೊ ಒಳ್ಳೆ ವ್ಯೂ ಇದೆ, ಅದು ವಿಡಿಯೋ ತೋರಿಸ್ತೀನಿ. ಸೊ ದೇವಸ್ಥಾನ ಮುಗಿಸ್ಕೊಂಡು ಸಿಗೋಣ. ಸೊ ಗೈಸ್, ದೇವಸ್ಥಾನಕ್ಕೆ ಬಂದಿದ್ದೀವಿ, ಕ್ಯೂಲ್ ನಿಂತಿದ್ದೀವಿ. ಜನ ನೋಡಿ, ಫುಲ್ ಕ್ಯೂ ಇದೆ. ಇನ್ನೂ 1 ಅವರ್ ಆಗ್ಬೋದು. ಹರ್ಷ, ಕಾರ್ತಿಕ್, ಲಂಬು ಎಲ್ಲ ತುಂಬ ಹಿಂದೆ ಇದ್ದಾರೆ. ಕಾರ್ತಿಕ್ ಇವಾಗ ಊಟ ಮುಗಿಸ್ಕೊಂಡು ಬಂದಿದ್ದೀವಿ. ಸೊ ನೋಡಿ, ವ್ಯೂ ಸಕ್ಕತ್ತಾಗಿದೆ. ಊಟ ಮುಗಿಸ್ಕೊಂಡು ಇವಾಗ ರೂಮಿಗೆ ಬಂದಿದ್ದೀವಿ. ಇವಾಗ ನಾವು ಶೃಂಗೇರಿ ಟು ಮುರುಡೇಶ್ವರ ಟು ಉಡುಪಿ. ಸೊ ಎಲ್ಲ ನೋಡಿ, ಹುಡುಗರು ಬಂದ್ಬಿಟ್ಟಿದ್ದಾರೆ. GT ಮನೀಶ್ ನೋಡಿ, ಮನೀಶ್ ಹೌದಾ 22,000 ಡೀಲ್ ಮಾಡ್ತಾವನು. 22,000 ಅಂತಲ್ಲ. ಹೌದಾ? ವಾರಂಟಿ ಆದ್ರೂ ಹೆಂಗೋ ವಾರಂಟಿ ಕೊಡ್ತಾರೆ. ಅದು ನಾವು ಉಪಯೋಗಿಸಿರೋದಕ್ಕೆ ವಾರಂಟಿ ಎಲ್ಲಿ ಕ್ಲೇಮ್ ಆಗುತ್ತೆ? ಇವನೇನು ಮಕ್ಕ ಹೇಳ್ತಿಂದಂಗೆ ಇಟ್ಕೊಂಡವನೇ. ಇವಾಗ ಪ್ಲಾನಲ್ಲಿ ಸ್ವಲ್ಪ ಚೇಂಜ್ ಇದೆ. ಶೃಂಗೇರಿ ಹೋಗ್ಬೇಕಾಗಿತ್ತು, ನಾವು ಕೈಸಾಗ ಹೋಗ್ತಾ ಇದ್ದೀವಿ. ದ ರೀಸನ್ ಇಸ್ ಹಿಯರ್. ಗಾಡಿ ಓನರ್ ನೋಡಿ, ಗಾಡಿ ಟೈರ್ ನೋಡಿ. ಈ ಪೆಟ್ರೋಲ್ ಬಂಕ್ ಅವರು ಹೇಳಿದ್ದು
ಸೊ ಟೈರ್ ಹೋಗ್ಬಿಟ್ಟಿದೆ ಆ್ಯಕ್ಚುಲಿ. ನೋಡಿ ಇಲ್ಲಿ ಬರ್ತಿದ್ದಾರೆ ಬಾಯ್ಸ್ ಬರೀ ಇಂಥದೇ. ಸೊ ಇವಾಗ ವಯಾ ಕಳ್ಸಾ ಟು ಶೃಂಗೇರಿ ಗಾಡಿ ರೆಡಿ ಮಾಡಿಸ್ಕೊಂಡು ಹೋಗ್ಬೇಕು. ಟೈರ್ ಫುಲ್ ಕಟ್ಟಾಗ್ಬಿಟ್ಟಿದೆ. ನೋಡಿ ಇಲ್ಲಿ ನೋಡಿ ಅಂಕಲ್ ಥರನೇ ಅವನೇ. ಹಾಂ, ಸೊ ಇಲ್ಲಿ ಈ ಕಡೆ ಸಾಯಿ ಇವನು ಕಾಯ್ತಿದ್ದಾನೆ. ಸೊ ನಾವು ಇವಾಗ ಅಲ್ಲಿ GT ಟೈರ್ ಸರಿ ಮಾಡಿಸಿ ಇಲ್ಲಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಕಳಸಾದಲ್ಲಿದ್ದೀವಿ, ಕಳಸೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೀವಿ. ನೋಡಿ ನೀವು ನೋಡ್ಬೋದಲ್ಲ. ಸೊ ನಾವು ದೇವಸ್ಥಾನ ಇವಾಗ ದರ್ಶನ ಆಯಿತು. ಏನು ಕಳಸ ಸ್ಪೆಷಾಲಿಟಿ ಅಂದರೆ, ನಾವು ಈ ಕೆಲಸ ನಿಮಗೆ ಸ್ಟೋರಿ ಗೊತ್ತಿಲ್ಲ ಅಂದರೆ, ಶಿವ ಪಾರ್ವತಿದು ಇಲ್ಲಿ ಮದುವೆ ನಡೆಯುತ್ತೆ. ಆ ಮದುವೆ ಅಂದರೆ ಎಲ್ಲ ದೇವರುಗಳು ಬರ್ತಾರೆ. ಸೊ ದೇವರುಗಳು ಎಲ್ಲ ಬಂದಾಗ ಮದುವೆ ನೋಡ್ತಿರ್ತಾರೆ ಅವ್ರದ್ದು. ಅಲ್ಲಿ ತುಂಬ ಪಾಸಿಟಿವ್ ಎನರ್ಜಿ ಇರುತ್ತಲ್ಲ, ಎಲ್ಲ ದೇವರುಗಳು ಇರ್ತಾರೆ ಒಂದೇ ಕಡೆ, ಪವರ್ಫುಲ್ ಪಾಸಿಟಿವ್ ಎನರ್ಜಿ ಇರುತ್ತೆ. ಸೊ ಅದರಿಂದ ಅದನ್ನು ಬ್ಯಾಲೆನ್ಸ್ ಮಾಡೋಕ್ಕೆ ಶಿವ ಒಂದು ಋಷಿನ ಕರೆದು, ಋಷಿ ಅಂದರೆ ಏನು ಕಳಸ ಏನು ತರ್ತಾರೆ, ಋಷಿ ಕಳಸ ಅಂತಂದು ಅಲ್ಲಿ ಅವರು ಕೇಳ್ಕೊತಾರೆ, ನನಗೂ ನಿಮ್ಮ ಮದುವೆ ನೋಡೋಕ್ಕೆ ಇಷ್ಟ ಅಂತ. ಸೊ ಅದಕ್ಕೆ ಆ ಕಳಸ ಥ್ರೂ ಅವರ ಮದುವೆ ನೋಡೋಕ್ಕೆ ಈ ಜಾಗದ ಹೆಸರು ಕಳಸ ಅಂತ ಇಟ್ಟಿರೋದು. ಸೊ ಇದು ಈ ಊರಿನ ಸ್ಪೆಷಾಲಿಟಿ. ನೀವು ನೋಡ್ಬೋದಲ್ಲಿ ಎಲ್ಲ ನೋಡಿ, ಝೂಮ್ ಮಾಡ್ತೀನಿ ನೋಡಿ, ಇಲ್ಲಿ ಪಿಕ್ಚರ್ಸ್ ಎಲ್ಲ ಇದೆ ನೋಡಿ, ಅಲ್ಲೂ ಸ್ವಲ್ಪ ಪಿಕ್ಚರ್ಸ್ ಎಲ್ಲ ಇದೆ. ಸೊ ನಿಮಗೆ ಯಾರಿಗಾದರೂ ಆ ಋಷಿ ಹೆಸರು ಗೊತ್ತಿದ್ರೆ ಕಮೆಂಟ್ ಮಾಡಿ. ಈ ಗಾಡಿಗೆ ಬಟನ್ಸ್ ಹಿಂಗಿದೆಯಲ್ವಾ, ಆಫ್ ರೋಡ್ ಹೋಗೋದಿಲ್ಲ ಈ ಗಾಡಿ. ಅಲ್ಲ, ನಾವು ಕಾರ್ನರಿಂಗ್ ಅದು ಇದು ಇರುತ್ತಲ್ವಾ, ಜಿಪ್ಸಿ ಕಾರ್ನರಿಂಗ್ ಅವ್ರಿಗೆ ಬಂದು ಕೂತು ಇವ್ರು ಬಂದು ಬಟನ್ 38 ಸಾಕು ಅಣ್ಣ. ಇದು ಮಾಡಿ ನೋಡಿದ್ರಲ್ಲ, ಟೈರ್ ರೆಡಿ ಆಗ್ತಿದೆ. ಹೊಸ ಟೈರ್ ಹಾಕ್ಸಿದ್ದೀವಿ. ಅದೇ ಇವಾಗ ನಾವು ಟ್ರಿಪ್ಪಿಗೆ ಬಂದಮೇಲೆ ಎಲ್ಲ ಸೇಫ್ಟಿ ಕನ್ಸರ್ನ್ಸ್ ಇರಬೇಕು. ನೋಡಿ, ಅವ್ನು ನೆಟ್ಟಿಗೆ ಓಡಿಸ್ಕೊಂಡು ಬರ್ತಿದ್ದ, ಏನೋ ರೋಡಲ್ಲಿ ಏನೋ ಸಿಕ್ತು, ಅವ್ನು ಟಯರೇ ಕಟ್ಟಾಗಿದೆ. ಒಂದು ಆ್ಯಕ್ಚುಲಿ ಪಂಚರ್ ಅಂತ ಇಲ್ಲ, ಸೈಡಲ್ಲಿ ಟಯರೇ ಕಟ್ಟು. ಅದೇ ಎಲ್ಲ ಟ್ರಿಪ್ಗೆಲ್ಲ ಹೋದರೆ ಇದೇ ಹೇಳೋದು, ಪೇರೆಂಟ್ಸ್ ಸ್ವಲ್ಪ ಹುಷಾರಾಗಿರಬೇಕು ಅಂತ. ಅದೇ ಏನೋ ಸ್ವಲ್ಪ ಆಶೀರ್ವಾದ ಇದೆ, ಹುಷಾರಾಗಿದ್ದೀವಿ ಇವಾಗ. ನೋಡೋಣ ಅವ್ನು ಹೆಂಗೆ ಓಡಿಸ್ತಿದ್ದಾನೆ ಇವಾಗ. ಅವ್ನು ಟಯರ್ ಸೆಟ್ ಆಗ್ತಾ ಇಲ್ಲ ಗೊತ್ತಾಗತ್ತೆ ಇವಾಗ. ಇವಾಗ ಗಾಡಿ ಎಲ್ಲ ಫುಲ್ಲು ಕ್ಲೀನ್ ಮಾಡಿಸಿ, ಚೈನ್ ಎಲ್ಲ ತೊಳಸಿ, ಚೈನ್ ಲೂಬ್ ಮಾಡಿಸಿ, ಇವಾಗ ನಾವು ವಯಾ ಕಳಸಾ ಟು ಶೃಂಗೇರಿ ದೇವಸ್ಥಾನ ಮುಗಿಸ್ಕೊಂಡು ಸೀದಾ ನೈಟ್ ಫುಲ್ಲು ಮುರುಡೇಶ್ವರ 200 ಕಿಲೋಮೀಟ್ರ್ ಇದೆ. ಮುರುಡೇಶ್ವರಲ್ಲಿ ದೇವಸ್ಥಾನ ಎಲ್ಲ ನಾಳೆ ಅಲ್ಲೇ ಹಾಲ್ಟ್ ಆಗಿ ಇವತ್ತು ರಾತ್ರಿ. ಸೊ ನಾಳೆ ನಾಡಿದ್ದು ಮಂಗಳೂರು. ಸೊ ಈ 3 ಗಾಡೀಲಿ ಯಾವ ಗಾಡಿಗೆ ಚೆನ್ನಾಗಿದೆ ಕಮೆಂಟ್ ಹಾಕಿ ನೋಡೋಣ. ಗಾಯ್ಸ್ ಇವಾಗ ಜಸ್ಟ್ ರೂಮಿಗೆ ಬಂದು ಕೂತಿದ್ದೀವಿ. ಟೈಮ್ ಇವಾಗ 1:30. ನಾನು ಲಾಸ್ಟ್ ಕಳಸ ಬಿಟ್ಟು ನಾವು ಆ ಕಡೆಯಿಂದ ಕಳಸದಿಂದ ಆಗುಂಬೆಯಿಂದ ಇವಾಗ ಮುರುಡೇಶ್ವರಕ್ಕೆ ಬಂದು ಇವಾಗ 1:30 ಆಯಿತು. ಹೆವಿ ರೈನು, ಟ್ರಾಫಿಕ್ಕು, ಆ ಕಡೆ ಘಾಟ್ ಸೆಕ್ಷನ್ನು. ಓಕೆ, ಸಿ ಆನ್ ಡೇ 3 ಗಾಯ್ಸ್. ಇವತ್ತು ಡೇ 3. ನಾವು ಇವಾಗ ಮುರುಡೇಶ್ವರ ಹತ್ರ ಇದ್ದೀವಿ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ನಮಸ್ಕಾರ ಕಣ. ನೀನು ತೋರಿಸ್ತೀನಿ ನೋಡಿ, ಮುರುಡೇಶ್ವರ ನೋಡಿ, ಮುರುಡೇಶ್ವರ ದೇವಸ್ಥಾನ ಅದು. ಮುರುಡೇಶ್ವರ ಹತ್ರ ಇದ್ದೀವಿ. ಸೊ ಇವಾಗ ಎಲ್ಲ ರೆಡಿ ಆಗಿದ್ದೀವಿ. ಟೈಮ್ 10:20, 12 ಗಂಟೆ ಒಳಗಡೆ ಕ್ಲೋಸ್ ಆಗಿಬಿಡುತ್ತೆ ದೇವಸ್ಥಾನ. ಸೊ ಇವಾಗ ಏನು ಒಂದು 300 ಮೀಟರ್ಸು ಹೋಗ್ಬೋದು ಆರಾಮಾಗಿ. ದೇವಸ್ಥಾನ ದರ್ಶನ ಮುಗಿಸ್ಕೊಂಡು ತಿಂಡಿ ಇನ್ನೂ ಮಾಡಿಲ್ಲ. ತಿಂಡಿ ಆಗಲ್ಲಲ್ಲ ಇವಾಗ, ತಿಂಡಿ ಆಮೇಲೆ ದೇವಸ್ಥಾನ ದರ್ಶನ ಮುಗಿಸ್ಕೊಂಡು ಡೈರೆಕ್ಟ್ ಬ್ರಂಚ್ ದೇವಸ್ಥಾನದಲ್ಲೇ ಪ್ರಸಾದ ಕೊಟ್ಟರೆ ಮುಗಿಸ್ಕೊಂಡು ಸೀದಾ
ಇಲ್ಲೋ ಮುರುಡೇಶ್ವರ ಮುಗಿಸ್ಕೊಂಡು ಎಲ್ಲೋಗೋದು? ಉಡುಪಿ. ಸೊ ನೋಡಿ ಮುರುಡೇಶ್ವರಕ್ಕೆ ಬಂದಿದ್ದೀವಿ. ಬೀಚ್ ಮಾತ್ರ ಸಕ್ಕದಾಗಿದೆ. ಕೇರಿ ಇದೆ ಬಟ್ ಸಕ್ಕದಾಗಿದೆ. ಸೊ ಇವಾಗ ದರ್ಶನ ಮುಗಿಸ್ಕೊಂಡು ಗಾಯ್ಸ್ ಮಳೆ ನೋಡಿ, ಮಳೆ ತುಂಬ ಜೋರಾಗಿ ಬರ್ತಿದೆ. ನಾವಿಲ್ಲಿ ಕ್ಯೂ ನಿಂತಿದ್ದೀವಿ. ಫುಲ್ಲು ಕ್ಯೂ, ತುಂಬ ರಶ್ ಇದೆ. ಮಳೆನೂ ಅಷ್ಟೇ ಜೋರಾಗಿದೆ. ಇಡಿ 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 ಹಿಂದೆ ಯಾರೋ ಅದು? ಹೇ ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ. ಯಾರೇ ಅದು? ಹೇ ಸೈಲೆಂಟ್. ಡಿಪ್ರೆಷನ್. ಸೊ ಗಾಯ್ಸ್ ಇವಾಗ ಊಟ ಮುಗಿಸ್ಕೊಂಡು ಬಂದಿದ್ದೀವಿ. ನಾವು ಇವಾಗ ಮ್ಯೂಸಿಯಂಗೆ ಹೋಗ್ತಿದ್ದೀವಿ. ಮುರುಡೇಶ್ವರ ಮ್ಯೂಸಿಯಂ. ಸ್ವಲ್ಪ ನಾನು ಫಸ್ಟ್ ಟೈಮ್ ಬಂದಿರೋದು ದೇವಸ್ಥಾನಕ್ಕೆ. ಮುರುಡೇಶ್ವರ ಮುಂಚೆ ಬಂದಿದ್ದೀನಿ, ದೇವಸ್ಥಾನಕ್ಕೆ ಫಸ್ಟ್ ಟೈಮ್ ಬಂದಿರೋದು. ಸೊ ಎಲ್ಲ ತಿಳ್ಕೊಳಕ್ಕೆ ಹೋಗ್ತಾ ಇದ್ದೀವಿ. ರಾವಣ ತುಂಬ ಕಷ್ಟ ಆಗುತ್ತೆ. ಇವನು ತುಂಬ ಅವನು ಸೆಲ್ಫಿ ಇದು ತುಂಬ ನಾಶ ಮಾಡ್ತಾನೆ ಅಂದ್ಬಿಟ್ಟು ಇದು ಮಾಡ್ತಾನೆ. ಸೊ ಅವ್ರ ಮದುವೆ ಇದೆಲ್ಲ ನೋಡು, ರಾವಣ ಮದುವೆ ಆಗ್ತಾನಲ್ಲ, ಅವಾಗ ಇವನು ಗೋಕರ್ಣದಲ್ಲಿ ಸಂಧ್ಯಾ ವಂದನೆ ಮಾಡೋಕ್ಕೆ ಹೋಗ್ತಾನೆ. ಗೋಕರ್ಣದಲ್ಲಿ ಸಂಧ್ಯಾ ವಂದನೆ ಮಾಡ್ಬೇಕಾದ್ರೆ ಗಣೇಶ ಮತ್ತು ವಿಷ್ಣು ಪ್ಲಾನ್ ಆಗ್ಬಿಟ್ಟು ಇವನಿಂದ ಆತ್ಮಲಿಂಗ ನಾವು ಎತ್ಬಿಡೋಣ ಅಂತ ಗಣೇಶ ಚಿಕ್ಕ ಹುಡುಗನ ಥರ ಹೋಗ್ತಾನೆ, ಪಾಪು ಥರ. ನೋಡಿ ಆಟ ಸಾಮಾನು ಕೇಳೋ ಥರ ಹೋಗ್ತಾನೆ. ನೋಡು ಇದೆ ಈ ಥರ ಅಷ್ಟು ತಲೆಯಲ್ಲಿ 4 ತಲೆ ಕುಯ್ಕೊಂಡಿದ್ದಕ್ಕೆ ಶಿವಲಿಂಗ ಕೊಡ್ತಾನೆ. ಸ್ಯಾಕ್ರಿಫೈಸ್ ಮಾಡಿರೋದಕ್ಕೆ. ಸೊ ಗಣೇಶ ರಾವಣಂಗೆ ಚಿಕ್ಕ ಪಾಪು ಥರ ನಾನು ಕೂಡ ನಾನು ಇಟ್ಕೊಂಡಿರ್ತೀನಿ, ಇನ್ನೊಂದು ಸಂಧ್ಯಾ ವಂದನೆ ನೋಡು, ಸಂಧ್ಯಾ ವಂದನೆ ಮಾಡ್ಕೊಂಬರ್ತೀನಿ ಅಂತ. 2 ಸೆಕೆಂಡ್ ಇರ್ಬೇಕಾದ್ರೆ ಅವ್ನು ಬರ್ಬೇಕಾದ್ರೆ ನೋಡು ಸ್ಥಾಪನೆ ಮಾಡ್ಬಿಟ್ಟು ನೋಡ್ತಿದ್ಯಾ, ಸ್ಥಾಪನೆ ಆಗ್ತಿದೆಯಲ್ಲ ನೋಡು. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ? ನಿನ್ ಜನ್ಮಕ್ಕೆ ಹೋಗೋ. ನಮ್ಮ ದೇಶ ರೀ, ನಾವು ಕಟ್ಟಿರೋ ದೇಶ ಇದು. ಗಾಯ್ಸ್ ಇವಾಗ ನಾವು ಮುರುಡೇಶ್ವರದಿಂದ ಮಲ್ಪೆ ಫುಡ್ ಲಂಚ್ ಅಂತ ಇಲ್ಲಿ ಬಂದಿದ್ದೀವಿ. ಇವಾಗ 7 ಟೈಮು. ನಾವು ಆ್ಯಕ್ಚುಲಿ ಒಂದು ನನಸು ಹೋಮ್ ಸ್ಟೇ ಅಂದ್ಬಿಟ್ಟು ಅಲ್ಲಿ ಸ್ಟೇ ಮಾಡಿದ್ವಿ. ಅಲ್ಲಿ ಏನೋ ಫೆಸಿಲಿಟೀಸ್ ಏನೂ ಇರಲಿಲ್ಲ. ಸೊ ಅಲ್ಲಿಂದ ಈಗ ಬೇರೆ ಕಡೆ ಬುಕ್ ಮಾಡ್ಕೊಂಡು Airbnb-ಯಲ್ಲಿ 20 ಕಿಲೋಮೀಟರ್ಸ್ ಇದೆ. ಇವಾಗ ಇಲ್ಲಿ ಊಟ ಮುಗಿಸ್ಕೊಂಡು ಸೀದಾ ಅಲ್ಲೇ. ಸೊ ನೋಡ್ಬೋದು ಚೆನ್ನಾಗಿದೆ ಇದು ಹೋಟ್ಲು. ಅವಾರ್ಡ್ಸ್ ಎಲ್ಲ ಬಂದಿದೆ ಅವ್ರಿಗೆ ನೋಡಿ, ಅವಾರ್ಡ್ಸ್ ಎಲ್ಲ ಬಂದಿದೆ. ಹಾಯ್ ಬಾಯ್ಸ್, ನಾವೀಗ ಮಲ್ಪೆ ಫುಡ್ಸಿಂದ ಬರ್ತಾ ಇದ್ದೀವಿ. ಊಟ ಎಲ್ಲ ಮುಗೀತು, 8:30ಗೆ ಬಂದಾಯ್ತು. ಇವಾಗ 8:30 ಟೈಮು. ಸೊ ಇವಾಗ ಅದೇ ಮನೆಯೆಲ್ಲ ನೋಡಿದ್ವಿ, ಚೆನ್ನಾಗಿದೆ. ಈ ಸ್ಟೇ ಆಕ್ಚುಲಿ ಚೆನ್ನಾಗಿದೆ. ಲಾಸ್ಟ್ ನಾನು ಏನು ಹೇಳಿದೆ, ಹೆಸರು ಡಿವೈನ್ ಮರ್ಸಿ ಅಂತ. ಈ ಸ್ಟೇ ಹೆಸರು ಡಿವೈನ್ ಮರ್ಸಿ ಹತ್ರ ಉಡುಪಿ ಇನ್ನೇನು ಆನ್ ದ ವೇ ಹೋಗ್ತಾ ಬರುತ್ತೆ. ತುಂಬಾ ಚೆನ್ನಾಗಿದೆ. ನಿಮಗೆ ಬರ್ತಾ ಏನಂದ್ರೆ ಇನ್ನೊಂದು ಪಂಜುರಳ್ಳಿ ದೇವಸ್ಥಾನ ಸಿಗುತ್ತೆ. ಸೊ ಅದನ್ನು ನೀವು ಹೋಗ್ಬೋದು. ಏನಂದ್ರೆ ಅದೇ ನಮಗೆ ಆ ಸ್ಟೇ ಒಂದು ಚೂರು ಇಷ್ಟ ಆಗಲ್ಲ. ನಾವು ಇರೋದು 10 ಜನ, ಅಲ್ಲಿ ಇರೋದು 2 ವಾಶ್ರೂಮ್, ಅದು ಏನೂ ಇಲ್ಲ. ಸ್ನಾನ ಮಾಡೋಕ್ಕೆಲ್ಲ ನೀಟಾಗಿರಲಿಲ್ಲ. ಅಲ್ಲಿ ಅವ್ರು ನೋಡಿದ್ರೆ ಓನರು ಎಗರಾಡ್ಕೊಂಡು ಯಪ್ಪ ಇಲ್ಲಿ ಬಂದು ಇಷ್ಟು ಪೀಸ್ ಆಗಿದೆ. ಆ್ಯಕ್ಚುಲಿ ಜಾಗ ತುಂಬ ಚೆನ್ನಾಗಿದೆ ನೋಡಿ. ಯಾರೋ ಇವರು ಕ್ರಿಶ್ಚಿಯನ್ ಫ್ಯಾನ್ ಇರಬೇಕು. ಕ್ರಿಶ್ಚಿಯನ್ ಫ್ಯಾನ್ ಅಂತ ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಸೊ ಇಲ್ಲೆಲ್ಲ ನೋಡಿ ಇವಾಗೆಲ್ಲ ಬಂದು ಜಸ್ಟ್ ಸೆಟ್ಲ್ ಆಗಿರೋದಷ್ಟೇ ನೋಡ್ಬೋದು. ಸರ್ ನಿಮಗೆ ಗೊತ್ತಿಲ್ಲ ಸರ್, ಒಬ್ಬೊಬ್ಬರು ನಮ್ಮ ಪರ್ಸನಾಲಿಟಿ ಗೊತ್ತಲ್ಲ, ಅದಕ್ಕೆ ನಾನು ಫೋನ್ ತೊಗೊಂಡು ಮಾತಾಡಿದೆ. ಇನ್ನು ಅವ್ರ ಹತ್ರ ಮಾತಾಡ್ತಾ ಇದ್ದೀವಿ, ಓನರ್ ಹತ್ರ. ಹಳೆ ಸ್ಟೇ ಅವ್ರು ಬುಕ್ ಮಾಡಿರೋದು.
ಏನು ಪ್ರಾಬ್ಲಮ್ ಅಂದರೆ ಹಳೆ ಸ್ಟೇ ಬುಕ್ ಮಾಡಿರೋರು ನಂಬರ್ ಕಾಲ್ ಮಾಡ್ತಿದ್ರೆ ಅವ್ರು ಇನ್ನೂ ನಮಗೆ ಪೇಮೆಂಟೇ ಮಾಡಿಲ್ಲ, ನಮಗೆ ನಮ್ಮ ಕಾಸೇ ವಾಪಸ್ ಆಗ್ತೀನಿ ಅಂದ್ಬಿಟ್ಟು. ಸೊ ಅದೊಂದು ಪ್ರಾಬ್ಲಮ್ ಆಗಿದೆ. ಸೊ ಆಯಿತು, ನಾವಿವಾಗ ಕಯಾಕಿಂಗ್ ಬಂದಿದ್ದೀವಿ ಇಲ್ಲಿ ಉಡುಪಿಲಿ ನೋಡಿ. ಕಯಾಕಿಂಗ್ ಬಂದಿದ್ದೀವಿ ಐಸ್ ಕ್ರೀಮ್ ತಿನ್ಕೊಂಡು. ಇವಾಗ ನಾವು ನಿನ್ನೆ ರಾತ್ರಿ ಮಲಗಿದ್ದೆ ಲೇಟು. ನಿನ್ನೆ ರಾತ್ರಿ ಮಲಗಿ ಇವಾಗ ತಿಂಡಿ ಎಲ್ಲ ಮಾಡಿಕೊಂಡು ಇವತ್ತೇನು ಇರಲಿಲ್ಲ. ಸೊ ಅದಕ್ಕೆ ಕಯಾಕಿಂಗ್ ಮಾಡೋಣ ಅಂತ ಬಂದ್ವಿ. ಗೈಸ್ ಜಸ್ಟ್ ಇವಾಗ ಕಯಾಕಿಂಗ್ ಮುಗಿಸ್ಕೊಂಡ್ಬಂದಿದ್ದೀವಿ. ಫುಲ್ಲು ಒದ್ದೆ ಆಗಿಬಿಟ್ಟಿದ್ದೀವಿ ಎಲ್ಲ. ಚೆನ್ನಾಗಿತ್ತು ಫುಲ್ ಎಕ್ಸ್ಪೀರಿಯನ್ಸು ಎಲ್ಲ. ಫುಲ್ಲು ನೋಡಿ ಡೀಪ್ ಕೆರೆ ಮಧ್ಯದಲ್ಲಿ, ಜಾಸ್ತಿ ಏನಿಲ್ಲ 6 feet ಇತ್ತಷ್ಟೇ. ಅಲ್ಲಿ ಮ್ಯಾಂಗ್ರೋವ್ ಸ್ಯಾಂಡು ಎಲ್ಲ ಫುಲ್ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು. ಬಿದ್ದು ಎಲ್ಲ ಮಾಡಿ ಇವ್ರದ್ದು ಮ್ಯಾಂಗ್ರೋವ್ ಕಯಾಕಿಂಗ್ ಅಂತ ಚೆನ್ನಾಗಿತ್ತು ಇವ್ರದ್ದು. ಫುಲ್ಲು ಒಳ್ಳೆ ಜನ, ಚೆನ್ನಾಗಿ ಹೆಲ್ಪ್ ಮಾಡಿದ್ರು. ನಂಬರ್ ಇದು ಹಾಕಿರ್ತೀನಿ ನೋಡ್ಕೊಳ್ಳಿ. ತಮ್ನೇನ್ ಹಾಕ್ಬೋದು ಬೀಚಲ್ಲಿ ಏನೇನು ಮಾಡಿದ್ವಿ ಅಂತ. ಇರೋ ಹಂಗೆ ಇರೋ. ಎಷ್ಟು ನಮಗ್ ಬೇಜಾರಾಗೋಯ್ತು ಅಂತಂದ್ರೆ ನಮ್ಮ ಜೀವನದಲ್ಲಿ ಅಷ್ಟು ಬೇಜಾರಾಗ್ಲಿಲ್ಲ. ಅಲೆ ಮೂಡದೆ ನಿಂತಿದೆ ಸಾಗರ, ತುಸು ದೂರವೇ ನಿಂತನು ಚಂದಿರ. ಬಂದಿದ್ದೆ ಇನ್ನೊಂದು ಬಂತು ಮ್ಯಾಂಗ್ರೋವ್ ಕಯಾಕಿಂಗ್ ಮುಗಿಸ್ಕೊಂಡು ನಾವು ಮನೆಗೆ ಬಂದು ಊಟ ಮಾಡಿ, ವೀಡಿಯೋಸೇ ಮಾಡಲಿಲ್ಲ. ನಾವು ಕ್ರಿಕೆಟ್ ಆಡ್ತಿದ್ವಿ, ಸ್ವಲ್ಪ ಹಂಗೆ ಫನ್ ಮಾಡ್ಕೊಂಡಿರೋಣ ಅಂದ್ಕೊಂಡು ವೀಡಿಯೋಸ್ ಎಲ್ಲ ಮಾಡೋಕ್ಕೆ ಹೋಗಲಿಲ್ಲ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಅಲ್ಲಿ ಮುಗಿಸ್ಕೊಂಡು ಬೀಚ್ಗೆ ಹೋದ್ವಿ. ಬೀಚ್ಗೆ ಫೋನೇ ತೊಗೊಂಡೋಗಿರಲಿಲ್ಲ, ಸೊ ಅಲ್ಲೂ ವೀಡಿಯೋಸ್ ಮಾಡಿಲ್ಲ. ಬಟ್ ಆ ಕ್ಲಿಪ್ಸ್ ಎಲ್ಲ ಹಾಕ್ತೀನಿ. ಇವಾಗ ನಾವು ತಿಮ್ಮಪ್ಪಲ್ಲಿ ಊಟ ಮುಗಿಸ್ಕೊಂಡು ಇವಾಗ ಮನೆಗೆ ಬಂದಿದ್ದೀವಿ. ಸ್ವಲ್ಪ ಫ್ರೆಶ್ ಆಗಿದ್ದೀನಿ. ಈಗ ಟೈಮು 9:30. ಊಟ ಎಲ್ಲ ಆಗಿದೆ. ಸ್ವಲ್ಪ ಹಂಗೆ ಫ್ರೆಂಡ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡಿ ನಾಳೆ ನಾನು ಕಟೀಲು ಕದ್ರಿ ಎರಡಕ್ಕೂ ಹೋಗ್ತಾ ಇದ್ದೀನಿ. ಮುಗಿಸ್ಕೊಂಡು ಸೀದಾ ಪಬ್ಬಾಸ್ ಟು ಮನೆ ಬ್ಯಾಂಗ್ಳೂರು. ಸೊ ಸಿ ಯು ಟುಮಾರೋ. ಗೈಸ್ ಇವಾಗ ಜಸ್ಟ್ ದರ್ಶನ ಮುಗಿಸ್ಕೊಂಡು ದುರ್ಗಾ ಪರಮೇಶ್ವರಿ ದೇವಸ್ಥಾನ ದರ್ಶನ ಆಯಿತು. ಜಸ್ಟ್ ಇವಾಗ ಇದು ಮುಗಿಸ್ಕೊಂಡು ಸೀದಾ ಕದ್ರಿ. ಸೊ ಗೈಸ್ ಇವಾಗ ಜಸ್ಟು ದರ್ಶನ ಆಯಿತು. ದರ್ಶನ ಮುಗಿಸ್ಕೊಂಡು ಪ್ರಸಾದ ಮುಗಿಸ್ಕೊಂಡು ಬಂದೆ. ಪಬ್ಬಾಸ್ ಬಂದಿದ್ದೀವಿ ದೇವಸ್ಥಾನ. ನಾನು ಮಿಥುನ್ ಹೋಗಿದ್ವಿ ದೇವಸ್ಥಾನಕ್ಕೆ. ದರ್ಶನ ಎಲ್ಲ ಮುಗಿಸ್ಕೊಂಡು ಪ್ರಸಾದ ತಿನ್ಕೊಂಡು ಇವಾಗ ಪಬ್ಬಾಸ್ ಬಂದಿದ್ದೀವಿ. ನಾನೇನು ಜಾಸ್ತಿ ವಿಡಿಯೋ ಮಾಡೋಕ್ಕೆ ಹೋಗಲಿಲ್ಲ ದೇವಸ್ಥಾನದಲ್ಲಿ, ಚೆನ್ನಾಗಿರಲ್ಲ ಅಂದ್ಬಿಟ್ಟು. ಚೆನ್ನಾಗಿರೋಲ್ಲ ಅಂತ ಜಾಸ್ತಿ ಏನು ವಿಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ಚೆನ್ನಾಗಿತ್ತು ದರ್ಶನ ಎಲ್ಲ, ಸೂಪರಾಗಿತ್ತು. ಇವಾಗ ಮುಗಿಸ್ಕೊಂಡು ಐಸ್ ಕ್ರೀಮ್ ತಿನ್ಕೊಂಡು ಸೀದಾ ಬೆಂಗಳೂರು. ಐಸ್ ಕ್ರೀಮ್ ಅಂಗಡಿಗೆ ಬಂದು ಸ್ಯಾಂಡ್ವಿಚ್ ನೋಡ್ತಾವನೆ ರಾಜ್ಕುಮಾರ್. ಪಬ್ಬಾಸಿಗೆ ಬಂದು ಪಿಜ್ಜಾ ತಿಂತಿದ್ದಾನೆ. ಎಲ್ಲರೂ ಒಂದು 200 ರೂಪಾಯಿ ಕೊಟ್ಬಿಟ್ರು. ಅವರಿಬ್ಬರಲ್ಲಿ ಒಂದು ಲಂಬು ನೋಡಿ ಹುಡುಗಿ ಥರ ಕೂತವನೆ. ಸುಮ್ಮನೆ ಒಬ್ಬರು 1000 ರೂಪಾಯಿ ಒಳ್ಳೇದಾಗ ಒಬ್ರಿಗೆ 1000 ರೂಪಾಯಿ ಕೊಡಬೇಕು, 200 ರೂಪಾಯಿ ಆದರೆ ವಜಾ. ಯಾಕಂದ್ರೆ ಮಿನಿ ಬಂದ್ಬಿಟ್ಟು 110, ಇದು 225. ಯೋಚನೆ ಮಾಡಿ. ಈಗಲೂ ತಿನ್ನು ಪಕ್ಕದಲ್ಲಿದೆ ಡಾಮಿನೋಸ್. ಚೈನ್ ಬಂದು ಬೇಕಲ್ಲ ಅಷ್ಟು ಸಾಕು. ಆ ಮಳೆಯಲ್ಲಿ ಫ್ರೀ ಪಿಜ್ಜಾ ಟೇಸ್ಟೇ ಬೇರೆ ಇರುತ್ತೆ. ದುಡ್ಡು ಯಾರು ನಿಮ್ಮ ಅಪ್ಪ ಕೊಡ್ತಾನೆ? ಅಷ್ಟು ತಿನ್ನೋದಕ್ಕೆ ನನಗೆ ಫ್ರೀ ಮೇಲೆ ಬಾಸು ಸ್ಯಾಂಡ್ವಿಚ್ಚು, ಪಿಜ್ಜಾ. ನಾನು ಅಷ್ಟಪ್ಪ ಸಿಂಪಲ್ಲು ಗಡ್ಬಡ್ಡು.
ಬೆಸ್ಟು. ಐಸ್ ಕ್ರೀಮ್ ಬಂದಿದೆ, ಗಡ್ಬಡ್ ಗಡ್ಬಡ್ ಗಡ್ಬಡ್. ಯಾರಿಗೂ ಆಗ್ತಾನೆ ಇಲ್ಲ. ಇವರು ಗಡ್ಬಡ್ ತೊಗೊಂಡ್ಬಿಟ್ಟಿದ್ದಾರೆ, ನಾವು ಸ್ವಲ್ಪ ಸ್ಪೆಷಲ್ ಗಡ್ಬಡ್ ತೊಗೊಂಡ್ಬಿಟ್ಟಿದ್ದೀವಿ. ಇನ್ನೊಂದು ಆರ್ಡರ್ ಮಾಡ್ಸಿದ್ದೆ ಇದೇನು ಅದು ಸಕ್ಕತ್ತಾಗಿದೆ. ಸಕ್ಕತ್ತಾಗಿದೆ. ಬಿಫೋರ್ ಆಫ್ಟರ್ ತರಿಸಿರೋದು. ಬಿಫೋರ್ ತೆಗಿ ಜಿಮ್ ಹೋಗ್ತೀನಿ ಬ್ಲಾಗ್ ಆಗ್ತೀನಿ. ಒಂದು ವರ್ಷ ಈಸಿ 10K ವ್ಯೂಸ್, ಈಸಿ 10K ವ್ಯೂಸ್ ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ನೋಡ ಬಿಡೋಣ. ಈಸಿ 10K ವ್ಯೂಸು. ಇನ್ನೊಂದ್ಸತಿ ಮಾಡು. ನೋಡಿ ಬಿಡೋಣ. ಸ್ಟಾಲಿನ್ ಇದು ನೋಡಿದ್ಯಾ? ಸ್ಟಾಲಿನ್ ಮಾಡ್ತಾನ ತಮಿಳು. ನಾನು ತಿಂತೀನಿ, ಬೇರೆಯವ್ರಿಗೂ ತಿನ್ನಿಸ್ತೀನಿ. ಆಮೇಲೆ ನನ್ನ ಅನ್ನಪೂರ್ಣೇಶ್ವರ ಅಂತಾರೆ, ಅಂದ್ರೆ ಅನ್ನದಾತ ಅಂತ. ಬಂದವ್ರಿಗೆ ಹೊಟ್ಟೆ ತುಂಬ ಎಣ್ಣೆ ಜೊತೆಗೆ ಊಟನೂ ತಿನ್ಸಿ ಕಳಿಸ್ತೀನಿ, ಆ ಥರ. ಅಂದರೆ ಬೆಳಗ್ಗೆ ವಿಡಿಯೋ ಮಾಡೋಕ್ಕೆ ಆಗಿಲ್ಲ, ದೇವಸ್ಥಾನಕ್ಕೆ ಹೋಗಿದ್ದೆ. ಕಟೀಲು ಶ್ರೀ ದುರ್ಗಾ ಪರಮೇಶ್ವರ ಕದ್ರಿ ಮಂಜುನಾಥ ಸ್ವಾಮಿ. ಸೊ ಅದು ಮುಗಿಸ್ಕೊಂಡು ಅಲ್ಲಿ ವೀಡಿಯೋನೇ ಮಾಡೋಕ್ಕಾಗಿಲ್ಲ. ಆ್ಯಕ್ಚುಲಿ ಮನಸ್ಸೇ ಬರಲಿಲ್ಲ ವೀಡಿಯೋ ಮಾಡೋಕ್ಕೆ. ಮುಗಿಸ್ಕೊಂಡು ದರ್ಶನ ಸಾಕಾಗಿತ್ತು. ಪ್ರಸಾದ ತಿನ್ಕೊಂಡು ಪಬ್ಬಾಸು ನೀವು ನೋಡಿದಿರಲ್ಲ, ಪಬ್ಬಾಸ್ ವಿಡಿಯೋಸ್ ಎಲ್ಲ ನೋಡಿದ್ರಲ್ಲ, ಇಲ್ಲ ಫುಲ್ಲು ಇವರು ಸ್ಯಾಂಡ್ವಿಚ್ಚು, ಪಿಜ್ಜಾ ನೀವು ನೋಡಿರ್ತೀರ ಆಲ್ರೆಡಿ ವಿಡಿಯೋದಲ್ಲಿ. KFC ಬಂದಿದ್ದೀವಿ. ಶಾರ್ಟ್ ಬ್ರೇಕ್ ಹಾಕೊಂಡು ಸಕಲೇಶ್ಪುರ ಅಲ್ಲೂ ಒಂದು ಮತ್ತೆ ಊಟ ಮಾಡಿಕೊಂಡು ಮತ್ತೆ ಮನೆಗೆ. ಬರೀ ಇಂಥದೇ. ಗಾಯ್ಸ್, ನಾವಿವಾಗ ಸಕಲೇಶ್ಪುರದಿಂದ ಆದಿಚುಂಚನಗಿರಿ ಕಾಲೇಜ್ ಮುಂದೆ ಇದ್ದೀವಿ. ಇವಾಗ ಅದೇ ಊಟ ಎಲ್ಲ ಆಯಿತು, ರಾತ್ರಿ 10 ಗಂಟೆ. ಸೀದಾ ಇವಾಗ ವಯಾ ಕುಣಿಗಲ್ ಟು ಬ್ಯಾಂಗ್ಳೂರು. ಸೊ ನೋಡಿ, ಎಲ್ಲ ಮನೆಗೆ ಹೋಗ್ತಿದ್ದಾರೆ. ಆರಡಿ ಅನ್ನಕೊಂಡ ಅಂತ ನೋಡಿ, ನಾವು ಎಲ್ಲ ರೆಡಿ ಆಗ್ತಾ ಇದ್ದೀವಿ. ವೆಲ್ಕಮ್ ಬ್ಯಾಕ್ ಗಾಯ್ಸ್. ಟ್ರಿಪ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ 1 ಗಂಟೆಗೆ ರಾತ್ರಿ. ನೀವೇನು ಇವಾಗ ಕುಣಿಗಲ್ದು ಲಾಸ್ಟ್ ಪಾರ್ಟ್ ನೋಡಿರ್ತೀರಲ್ಲ, ಅದು ನಿನ್ನೆ ರಾತ್ರಿ ಮಾಡಲಿಲ್ಲ ವಿಡಿಯೋ, ಫೋನ್ ಸ್ವಿಚ್ ಆಫ್ ಆಗಿಬಿಟ್ಟಿತ್ತು. 1 ಗಂಟೆಗೆ ಬಂದಮೇಲೆ ಎಲ್ಲ ಫುಲ್ ಡ್ರೈನ್ ಔಟ್ ಆಗಿಬಿಟ್ಟಿದ್ವಿ ಎಲ್ಲ ಹುಡುಗರು ಎಲ್ಲ. ಸೊ ಅವರು ಮನೆಗೆ ಹೋದರು, ಅವರು 1-2 ಗಂಟೆಗೆ ಹೋದರು ಮನೆಗೆ. ಇಲ್ಲ ನಮ್ಮ ಮನೆಯಲ್ಲೇ ಇಳ್ಕೊಂಡು ಹೋದ್ರು ಅವರು. ಸೊ ನಾನು ಮಲ್ಕೊಂಬಿಟ್ಟೆ, ಮನೆಗೆ ಬಂದ ತಕ್ಷಣ ಮಲ್ಕೊಂಬಿಟ್ಟೆ. ನಾನು ಇವತ್ತು ಬೆಳಗ್ಗೆ ಮಾಡೋಣ ಅಂದ್ಕೊಂಡೆ ಈ ಪಾರ್ಟು, ಬಟ್ ಆಗಲೇ ಇಲ್ಲ, ಫುಲ್ ಸುಸ್ತಾಗಿ ಮಲ್ಕೊಂಬಿಟ್ಟಿದ್ದೆ. ನೋಡಿ, ಇವಾಗ ಊಟ ಮಾಡ್ತಾಯಿದ್ದೀನಿ, ಇಡ್ಲಿ ಸಾಂಬಾರು. ಏನೇ ಹೇಳಿ ಟ್ರಿಪ್ಪೆಲ್ಲ ಮುಗಿಸ್ಕೊಂಡು ಬಂದು ಮನೆ ಊಟನೇ ತಿನ್ನೋಕ್ಕೆ ಸಕ್ಕತ್ತಾಗಿರುತ್ತೆ. ಟ್ರಿಪ್ಪೆಲ್ಲ ಫುಲ್ ಸಕ್ಕತ್ತಾಗಿತ್ತು. ಸೊ ವಿಡಿಯೋ ಹೆಂಗನ್ನಿಸ್ತು ಅಂತ ಕೆಲವಡೆ ಕಮೆಂಟ್ ಮಾಡಿ. ಸೊ ಇದೇ ಥರ ವ್ಲಾಗ್ ಮುಂದೆ ಬರ್ತಾ ಇರುತ್ತೆ, ನಿಮ್ಮ ಸಪೋರ್ಟ್ ಇರಲಿ. ಸೊ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.